ತೆಗೆದ್ರದ್ದು ಪೂರ್ತಿ ಆಗಲಿಲ್ಲ. ಕಾಲಿನ ತೆಗೆದ ತಕ್ಷಣ ಏನೂ ಆಗಿಲ್ಲ. ಇವಾಗ ಸ್ಟಾರ್ಟ್ ಆಗೋದು, ಅದು ಮೇಲೆ ಕೂರಿಸಿ ರೂಢಿ ಆಗಬೇಕು, ಕಾಲು ಕೊಡೋಕೆ ಹತ್ತಕ್ಕೆ ಕಲಿಸ್ಬೇಕು. ಈಗ ಬೇಡಿ ಬಿಚ್ಚಿರಲ್ಲ ಅವರು ಕರಡಿಗೆ ಹತ್ತುತ್ತೆ, ಮುಖ ಡೌನ್ ಮಾಡಿ ಹಿಂಗಡೆ ಕಾಲಲ್ಲಿ ಹತ್ತೋದು, ಎಲ್ಲಿವರೆಗೂ ತಲೆ ಹತ್ತೋದು, ಹತ್ಬಿಟ್ಟು ಹಿಡಿಯೋದು, ಮತ್ತೆ ಮುಂಗಡೆ ಕಾಲಲ್ಲಿ ಹತ್ತೋದು, ಮತ್ತೆ ಇಳಿಯೋದು, ಮತ್ತೆ ಅವಾಗ ಬಂದು ಗುದ್ದೋದು. ಕಾಲಿನ ತೆಗೆದ ತಕ್ಷಣ ಕೂರಕ್ಕೆ ಬಿಡಲ್ಲ. ಮತ್ತೊಂದು 2 ತಿಂಗಳು 50%, ಇನ್ನು 50% ಈ 6 ತಿಂಗಳು ಏನಿದೆ ಅದೇ. ಕರಡಿದು ಹಾಗೆ ಅಂತೀರಾ ಅವಸ್ಥೆ? ಆದಷ್ಟು ಕೂರ್ಸಕ್ಕಾಗ್ಲಿ, ಕೂರೋ ಟ್ರೈನಿಂಗ್ ಆಗಬೇಕು ಫಸ್ಟು. ಕೂತ್ಮೇಲೆ ಅವ್ನ ಮೇಲೆ ಕೂತ್ಮೇಲೆ ಹೆಂಗ್ ಬೇಕಾದ್ರೆ ಆನೆ ಆಟ ಆಡಿಸ್ಬೋದು. ಮಾವುತ ಮಾಮೂಲಿ ಹಿಡಿಯೋಕ್ಕಿಂತ ಮುಂಚೆ ಅಗ್ರೆಸಿವ್ ಇತ್ತು. ಇದು ಸೀಗೆಗುಡ್ಡ ಎಲ್ಲಾರು ಬಂದ್ರೆ ನಾಚಿಕೆ ಸ್ವಭಾವ. ಬಸಂತಣ್ಣನ ಮಗ ಅವ್ರ ಆಕಾಶು ಆನೆನ ಮೇಂಟೈನ್ ಮಾಡ್ತಾನೆ, ಅಭಿಮನ್ಯನ. ಬಲರಾಮ ರಿಟೈರ್ಡ್ ಆದ ತಕ್ಷಣ ಅರ್ಜುನ ರೇಸಲ್ಲಿ ಇರಲಿಲ್ಲ, ಗಜೇಂದ್ರನೇ ರೇಸಲ್ಲಿ ಇದ್ದಿದ್ದು. ಅರ್ಜುನ ಗಜೇಂದ್ರ ಫೈಟ್ ಇತ್ತು, ಅಭಿಮನ್ಯು ಅಂಬರಿ ಹೊರಿಸ್ಬೇಕಂತ ಆಮೇಲೆ ಡಿಸೈಡ್ ಆಗಿದ್ದು. ಏನು ಸರ್, ಫುಡ್ಡಲ್ಲಿ ಆಸೆ ತೋರಿಸ್ಬೇಕು, ಅಷ್ಟು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ. ಪ್ರಾಣಿಗೆ ನಾನು ನಿಂಗೆ ಚಿನ್ನ ಕೊಡ್ತೀನಿ, ದುಡ್ಡು ಕೊಡ್ತೀನಿ ಅಂದರೆ ಏನು ಮಾತು ಕಲಿತವ? ಫುಡ್ಡು ಅದು ಸ್ವಲ್ಪ ಹೊಟ್ಟೆ ಬಾಕ. ಅರ್ಜುನ ಅದರಲ್ಲಿ ವಿಶೇಷತೆನೇ ಈ ಏಕಲವ್ಯ 21ರಲ್ಲಿ ಹಿಡಿದಿದ್ದಾನೆ, 24 ದಸರಾಗೆ ಹೋಯ್ತಲ್ಲ ಅನ್ನೋದೇ ವಿಶೇಷತೆ. ಆಮೇಲೆ ಶಾಂತ ಆಗಿದ್ದಲ್ಲ ಸರ್. ಅರ್ಜುನ್ ಬಡ್ಡೆ ದೂರ ಈ 5 ಆನೆ ಒಂದು ಕಟ್ಟಾಕಿದ್ರೆ 6ನೇ ಆನೆ ಅರ್ಜುನನ್ ಎಲ್ಲೋ ಕಟ್ಟಾಕಿರೋರು. ಹೌದು, ಧನಂಜಯನೂ ಚೆನ್ನಾಗಿದೆ, ಮಹೇಂದ್ರನೂ ಚೆನ್ನಾಗಿದೆ. ಮಹೇಂದ್ರನು ಚೆನ್ನಾಗಿದೆ, ಧನಂಜಯನು ಚೆನ್ನಾಗಿದೆ. ಗಜೇಂದ್ರನ್ ಮೇಲೆ ಅಂಬಾರಿ ಹೊರಿಸ್ಬೇಕು ಅಂತ ಅಪ್ಪಗೆ ಮತ್ತೆ ನಾಗರಾಜ್ ಸರ್ಗೆ ತುಂಬ ಇಷ್ಟ ಇತ್ತು. ಮಾತಾಡ್ಕೊಳ್ಳೋರು ಒಂದು ಟೈಮ್, ವರ್ಷಿ ಸರ್ ಇದ್ರಲ್ಲ ಒಂದ್ಸಲ ಅಂತ ಹೇಳೋರಪ್ಪ. ನೋಡೋಣ ನೆಕ್ಸ್ಟಿಗೆ ನೋಡೋಣ ಅಂತೆಲ್ಲ ಇತ್ತು. ಅಷ್ಟರೊಳಗೆ ಈ ಥರ ಆಗೋಯ್ತು. ಶ್ರೀರಾಮನ್ ಕೊಂತು ಅಂತ ಮಾವತನ ಕೊಂದು ಶ್ರೀರಾಮನ್ ಕೊಂದಾಗ ಅಷ್ಟರೊಳಗೆ ಈ ಥರ ಹಿಂಗಾಯಿತು. ಗಜೇಂದ್ರನ್ ಮೇಲೆ ಅಂಬಾರಿ ಹೊರಿಸ್ಬೇಕಂತ ಇತ್ತು. ಬಲರಾಮ ರಿಟೈರ್ಡ್ ಆದ ತಕ್ಷಣ ಅರ್ಜುನ ರೇಸಲ್ಲಿ ಇರಲಿಲ್ಲ, ಗಜೇಂದ್ರನೇ ರೇಸಲ್ಲಿ ಇದ್ದಿದ್ದು. ಅರ್ಜುನ ಗಜೇಂದ್ರ ಫೈಟ್ ಇತ್ತು, ಅಭಿಮನ್ಯು ಅಂಬರಿ ಹೊರಿಸ್ಬೇಕಂತ ಆಮೇಲೆ ಡಿಸೈಡ್ ಆಗಿದ್ದು. ಇದ್ರದ್ದು ಎಡಗಡೆ ಕಣ್ಣು ಕಾಣಲ್ಲ ಗಜೇಂದ್ರದ್ದು, ಅದೊಂದು ವೀಕ್ನೆಸ್ ಇತ್ತು. ಈ ಭಾಗದಿಂದ ಯಾರು ಬಂದರೆ ಯಾರು ಗೊತ್ತಾಗ್ದಾನೆ ಸುಮ್ಮನೆ ಕೋರಲಿಂಗ ಅನ್ನೋದು ಅಥವಾ ಸೊಂಡ್ಲಲಿಂಗ ಅನ್ನೋದು ಮಾಡಿಬಿಟ್ರೆ ಈಗ ತುಂಬ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಅರ್ಜುನ ಆಮೇಲೆ ಶಾಂತ ಆಗಿದ್ದಲ್ಲ ಸರ್. ಅರ್ಜುನ್ ಬಡ್ಡೆ ದೂರ ಈ 5 ಆನೆ ಅಂತ ಕಟ್ಟಾಕಿದ್ರೆ 6ನೇ ಆನೆ ಅರ್ಜುನನ್ ಎಲ್ಲೋ ಕಟ್ಟಾಕಿರೋರು. ಕೂಸಪ್ಪ ಮಾಸ್ತಿ ಇದ್ದಾಗ ಆಮೇಲೆ ಸಾಧು ಆಗಿದ್ದಲ್ವಾ. ಹೌದು, ಹುಟ್ಟು ಅದು ಕುರುಡು, ಅದು ಡಾಟ್ ಆದಾಗಲೇ ಕುರುಡು. ಆದರೆ ಯಾವತ್ತು ಒಂದು ಸೈಡ್ ಕಾಣುತ್ತೆ. ಪಟ್ಟದಾನೆಯಾಗಿ ಯಾವತ್ತೂ ತೊಂದರೆ ಮಾಡಿಲ್ಲ. ನನ್ನ ಅಪ್ಪ ಡಾಟ್ ಮಾಡ್ತಿದ್ದೆ ಗಜೇಂದ್ರನ ಮೇಲೆ. ಆಮೇಲೆ ಆನೆಗೆ ಯಾವ ಆನೆಗೂ ಮುಖ ಕೊಟ್ಟಿಲ್ಲ, ಅದು ಹೆದರುತ್ತಿರ್ಲಿಲ್ಲ. ಯಾಕೆ ಹಂಗಾಯ್ತು ಅನ್ನೋ ಗೊತ್ತಿಲ್ಲ. ಇವಾಗಲೂ ಅದನ್ನು ಸುಮ್ಮನೆ ಅಲ್ಲಿ ಕೇಗುಡಿಲಿ ವಿಷಯನೇ ಗೊತ್ತಿಲ್ಲ. ನೀವು ವಿಶೇಷ ಬೆಲೆ ಕೊಡ್ಬೇಕು ಗಜೇಂದ್ರನಿಗೆ. ಗಜೇಂದ್ರನಷ್ಟು ಕಾರ್ಯಾಚರಣೆ ಭಾಗಿಯಾಗಿ ಅಷ್ಟು ಚಿಕ್ಕ ವಯಸ್ಸಿಂದ ಕಾರ್ಯಾಚರಣೆ ಭಾಗಿರೋದು ಗಜೇಂದ್ರ ತುಂಬ. ಗಜೇಂದ್ರ ಅಭಿಮನ್ಯು ವಿಶೇಷ ಸರ್. ಇನ್ನು ಮಿಕ್ಕಿದ ಆನೆಗಳನ್ನ ನಾವು ಬಿಟ್ಬಿಡೋಣ, ಬೇಕಾದ್ರೆ ಒಂದು ಸೈಡಿಗೆ ಇಟ್ಬಿಡೋಣ, ಇವನ್ನೇ ಒಂದು ಸೈಡಿಗೆ ಇಡೋಣ. 2 ಆನೆ, ಕೃಷ್ಣ, ಗಜೇಂದ್ರ, ಅಭಿಮನ್ಯು, ಶ್ರೀರಾಮ. ಅದರಲ್ಲಿ ಶ್ರೀರಾಮಂದು, ಹರ್ಷದ್ದು, ಅಭಿಮನ್ಯುದು ಅಡ್ವಾಂಟೇಜ್ ಏನಂದ್ರೆ ಕ್ರಾಲ್ ಮಾಡೋದು ಗೊತ್ತಿತ್ತು. ಕ್ರಾಲ್ನ ಪೋಲ್ಸ್ನ ಎತ್ತಿಡ್ಕೊಂಡು ಒಂದ್ರ ಮೇಲೆ ಕೂಡಿಸ್ತಿದ್ದು. ಅದೊಂದು ವಿಶೇಷತೆ ಇತ್ತು. ಇನ್ಯಾವ ಕ್ರಾಲ್ ಮಾಡೋದು ಕಲ್ತಿರ್ಲಿಲ್ಲ. ಒಂದು ಇದು ಅಂತ ಹೇಳಿದ್ರೆ, ಈಗ ಕರಡಿನ ಹೊರಗೆ ಬಿಟ್ಬಿಟ್ರು ಮೊನ್ನೆ. ಕರಡಿ ಹೊರಗೆ ಬಂತು, ನೀವು ನೋಡಿದ್ರೆ ಹೇಗೆ ಅನಿಸ್ತು ನಿಮ್ಗೆ ನೋಡಿದಾಗ? ಆದ್ರೆ ಸಿಗೆ ಗುಡ್ಡನೇ ಆಗ್ಬಿಟ್ಟಿಲ್ಲ ಸರ್. ನೋಡಿ, ಕರಡಿ
ಮಾಮೂಲಿ ಹಿಡಿಯೋಕ್ಕಿಂತ ಮುಂಚೆ ಅಗ್ರೆಸಿವ್ ಇತ್ತು. ಇದು ಸೀಗೆಗುಡ್ಡ ಎಲ್ಲರೂ ಬಂದರೆ ನಾಚಿಕೆ ಸ್ವಭಾವ. ಸ್ವಲ್ಪ ಜನನ ಎತ್ತು ನೋಡಿ ಬೇಗ ಹೋಗ್ಬಿಡೋಣ ತೊಳ್ಕೆ ಅಂತ ಓಡ್ಬಿಡೋದು, ತಿರುಗಿ ನೋಡೋದು, ಬೆರೆಸೋದು, ಒಡ್ಸೋದು ಕಡಿಮೆ ಇತ್ತು. ಇದು ಕರಡಿ ಬರೀ ಹಿಂದ್ಗಡೆಯಿಂದ ಒಂದು ಪಿಸು ಅಂದ್ರೇ ಬೇರೆ ಥರ ಅದು ಬಿಡಿ. ಅದು ತೋಟದೊಳಗಡೆ ರೋಬಸ್ಟ ಗಿಡಗಳು, ಕಾವೇರಿ ಗಿಡಗಳು ಕಿತ್ತೋಗವು, ಆ ಥರ ಬೆರೆಸ್ತಿತ್ತು. ನೀವು ಕ್ರಾಲಿಗೆ ಹಾಕಿದ್ಮೇಲೆ ಅದೇ ಬೇಗ ಆಚೆಗೆ ಬಂತು. ಇದು ಸ್ವಲ್ಪ ಮೆಂಟಾಲಿಟಿ ಮೇಲೆ. ಈಗ ನೀವು ಪ್ರಾಣಿಗೆ ಏನು ಸರ್, ಫುಡ್ಡಲ್ಲಿ ಆಸೆ ತೋರಿಸ್ಬೇಕು, ಅಷ್ಟು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ. ಪ್ರಾಣಿಗೆ ನಾನು ನಿಂಗೆ ಚಿನ್ನ ಕೊಡ್ತೀನಿ, ದುಡ್ಡು ಕೊಡ್ತೀನಿ ಅಂದರೆ ಏನು ಮಾತು ಕಲಿತವ? ಫುಡ್ಡು ಅದು ಸ್ವಲ್ಪ ಹೊಟ್ಟೆ ಬಾಕ. ಕರಡಿ ಕೊಟ್ಟಂಗೆ ಅವ್ರು ಹೇಳ್ದಂಗೆ ಕೇಳ್ಕೊಬೋಯ್ತು, ಬೇಗ ಟ್ರೈನ್ ಆಯಿತು. ವಿಶೇಷ ಇಷ್ಟೇ. ಊಟ ಈಗ ನಾವು ಹೇಳಿದ್ನ ಮಾಡಿದಾಗ ಒಂದು ಕುಸ್ರೆ ಕೊಟ್ಟೆ. ಒಂದು ಕುಸ್ರೆ ಅಂದರೆ ಗೊತ್ತಲ್ಲ, ಅದ್ರ ಮಧ್ಯೆ ಇಷ್ಟು ಭತ್ತ, ಒಂದು ಬೆಲ್ಲ, ಒಂದಿಷ್ಟು ಕಾಯಿ, ಅದು ಹುಲ್ಲಲ್ಲಿ ಫೋಲ್ಡ್ ಆಗಿ ಮಾಡ್ತಾರೆ, ಅದನ್ನು ಕುಸ್ರೆ ಅಂತೀವಿ. ಆ ಕುಸ್ರೆ ಕೊಟ್ಟಾಗ ಅದು ಹೇಳಿದ ಕೆಲಸ ಮಾಡ್ತೀವಿ. ಈ ಕಾಲು ಎತ್ತು ಅಂದರೆ ಎತ್ತು ಒಂದು ಕುಸ್ರೆ, ಓ ಇದು ನನಗೆ ಕೊಟ್ಟನ ಹಿಂಗೆ ಮಾಡಿದ್ರೆ ನೆಕ್ಸ್ಟ್ ಮಾತನ್ನ ನಾನು ಹಿಂಗೆ ಕಲಿಬೇಕು. ಇದು ಸಿಗೆ ಸ್ವಲ್ಪ ಯೋಚನೆಯಲ್ಲಿದೆ, ಹಂಗೆ ಚೆನ್ನಾಗಿದ್ದೆ, ಹಿಂಗೆ ಚೆನ್ನಾಗಿದ್ದೆ, ಈಗ ಫ್ರೀಡಮ್ ಆಗಿದೆ, ಇಲ್ಲಿಗೆ ತಂದಾಕಲ್ಲ ಅಂತ ಯೋಚನೆಯಲ್ಲಿ ಇರ್ಬೋದು. ಕಲಿಯುತ್ತೆ, ಅದೇನು ಇನ್ನೊಂದು ವಾರದಲ್ಲೇ ಬಿಡ್ತಾರೆ. ಸರ್ ಮಕ್ಕನ ಸರ್ ಅಲ್ಲೇ ಇದೆ, ಬೇಲೂರು ಭಾಗದಲ್ಲೇ ಇದೆ. ಬೇಲೂರು ಭಾಗ ಇದ್ದು ಮೊನ್ನೆ ಒಬ್ಬರು ETF ಹುಡುಗರನ್ನ ಮರದಲ್ಲಿದ್ದವ್ರನ್ನ ಪತ್ತೆ ಮಾಡಿ ಸ್ವಲ್ಪ ಅಗ್ರೆಸಿವ್ ಆಗಿದೆ. ಅದು ಅಗ್ರೆಸಿವ್ ಆಗಿ ಯಾವುದೇ ಗ್ರೂಪ್ ಜೊತೆ ಸೇರ್ತಿಲ್ಲ, ಮತ್ತು ಹೊಸದಾಗಿ ಬಂದಿರೋದ್ರಿಂದ ಸೇರಿಸ್ತಾನೂ ಇಲ್ಲ ಹೆಣ್ಣಾನೆ ಗ್ರೂಪ್ಗಳು. ಮೊನ್ನೆ ಊರಲ್ಲಿ ಒಂದು ಉದಯವಾರ ಅಂತ ಊರು ಬರುತ್ತೆ, ಒಂದು ಊರು ಬರುತ್ತೆ. ಆ ಊರಲ್ಲಿ ಬೈಕ್ ಬಂದು ಅವ್ರ ಮನೆ ಹತ್ರಕ್ಕೆ ಬಂದಾಗ ಇದು ರೋಡಲ್ಲಿ ಬಂದ್ಬಿಟ್ಟು ಅವ್ನ ಮೇಲೆ ಚಾರ್ಜ್ ಮಾಡಿದ್ದೆ. ಅವ್ನ ಬೈಕ್ ಸ್ಟ್ಯಾಂಡ್ ಹಾಕೋಕ್ಕಿಂತ ಮುಂಚೆ ಚಾರ್ಜ್ ಮಾಡೋಗಿದೆ, ಹೋಗಿ ಚಿಲ್ಕ ಹಾಕೊಂಡಿದೆ, ಬೈಕೆಲ್ಲ ಜಖಮ್ ಮಾಡಾಕಿದೆ. ಏನೋ ಇದು ಮಕ್ಕಳ ಹಿಡಿಯೋಕೆ ಆರ್ಡರ್ ಆಗುತ್ತೆ ಅಂತ ಏನೋ ಹೇಳ್ತಿದ್ರು, ಏನೋ ಸರಿಯಾಗಿ ಗೊತ್ತಿಲ್ಲ. ಈಗ ಹೌದು ಸರ್, ಮಕ್ಕಳಗಳು ತುಂಬ ಇದ್ದಾವೆ. ಈಗ ಇದರಲ್ಲೂ ಇದೆ, ಮತ್ತಿಗೂಡಲ್ಲೂ ಇತ್ತು, 2012ರಲ್ಲಿ ಹೊಡೆದಿದ್ದು ಮಕ್ಕನ ಇತ್ತು. ಶ್ರೀಕಂಠ ಹೊಡೆಯೋಕ್ಕಿಂತ ಮುಂಚೆ ಮಕ್ಕನನ್ನೇ ಹೊಡೆದಿದ್ದು ಅದಿತ್ತು, ಚೆನ್ನಾಗಿ ಬುದ್ಧಿ ಕಲ್ತಿತ್ತು. ಮತ್ತು ದುಬಾರಲ್ಲಿತ್ತು, ಇದರಲ್ಲಿದೆ, ಹಾರಂಗಿಲ್ ಒಂದಿದೆ, ಇದಾವೆ ಮಕ್ಕಳುಗಳಿದ್ದಾವೆ. ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಳೋದು ಕಡಿಮೆ. ಮತ್ತು ಅವನ್ನ ನೀರು ತರೋಕ್ಕೆ ಇವು ಕಾಡಾನೆ ಕಾರ್ಯಾಚರಣೆಗೆ ಬಳಸ್ಕೋಬೋದು, ಟ್ರೈನ್ ಮಾಡ್ಬೇಕಷ್ಟೆ. ಮಾಡೋದಿಲ್ಲ ಅನ್ನೋದಕ್ಕಿಂತ ಇಂಟ್ರೆಸ್ಟಲ್ಲಿ ಮಾಡಲ್ಲ. ಆಮೇಲೆ ನಮ್ಮ ಆನೆನೇನೋ ಹೆದರುತ್ತೆ ಅಂತ ಇವರೇ ರಿಸ್ಕ್. ಅವತ್ತಿನ ಥರ ಮಾವುತರುಗಳು, ಕಾವಡಿಗಳು ರಿಸ್ಕ್ ತಗೊಳ್ಳಲ್ಲ ಸರ್. ಈಗ ಕ್ರಾಲಿಂದ ಆಚೆ ತೆಗಿತಾರೆ, ಆಚೆ ತೆಗೆದ್ಬಿಟ್ಟು ಒಂದು ಜಾಗದಲ್ಲಿ ಕಟ್ಟಾಕಕ್ಕೆ ಅವ್ರ ಜಾಗ ಫಿಕ್ಸ್ ಆಗಿರುತ್ತೆ, ಅವ್ರ ಶೆಡ್ ಹತ್ರನೇ ಏನದು. ಆ ಒಂದೇ ಕಾಲಿಗೆ ಚೈನ್ ಹಾಕಿ ಕಟ್ಟಾಕಿ ಸ್ವಲ್ಪ ಟ್ರೈನ್ ಕಡಿಮೆ ಆಗಿರ್ತಾವಲ್ಲ, ಕ್ರಾಲಿಂದ ತೆಗೆಯೋದು ಈಸಿ, ಕಾಲಿಂದ ಎದುರಿಸಿ ತೆಗೆಸ್ಕೊಂಡು ಅವಾಗ ಆಚೆಗೆ ಬಂದ್ಮೇಲೆ ಸ್ವಲ್ಪ ಆದಷ್ಟು ಕೂರ್ಸೋಕ್ಕಾಗಲಿ, ಕೂರೋ ಟ್ರೈನಿಂಗ್ ಆಗಬೇಕು ಫಸ್ಟು. ಕೂತ್ಮೇಲೆ ಅವ್ನ ಮೇಲೆ ಕೂತ್ಮೇಲೆ ಹೆಂಗ್ ಬೇಕಾದ್ರೆ ಆನೆ ಆಟ ಆಡಿಸ್ಬೋದು. ಮಾವುತ ಕೂರಕ್ಕೆ ಬಿಡಲ್ಲ ಅಂದಾಗ ಹತ್ರಕ್ಕೆ ಹೋಗಲ್ಲ, ಬರೀ ದೂರದಿಂದ ಮೇವು ಕೊಡೋದು, ನೀರು ಕೊಡೋದು ಮಾಡ್ತಿರ್ತಾರೆ. ಆವಾಗ ಒಂದೇ ಕಾಲಲ್ಲಿ ಕಟ್ಟಾಕ್ದಾಗೆಲ್ಲ ಅದು ಪಸ್ ಆಗೋದು, ಗಾಯ ಆಗೋದು ಮಾಡಿ ರಿಕವರಿ ಆಗುತ್ತೆ, ಅದು ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಸ್ವಲ್ಪ ಕೂರಕ್ಕೆ ಬಿಟ್ಟರೆ ಆನೆ ಟ್ರೈನ್ ಆಯ್ತಂತ. ಕೂರ್ಸೋದು ಕಲಿಬೇಕು ಅವನು, ಮಾವುತ ಕೂತ್ಕೋಬೇಕು. ನೀವು ಕ್ರಾಲಿಂದ ತೆಗೆದ ತಕ್ಷಣ ಕೂರಕ್ಕೆ ಬಿಡಲ್ಲ, ಮತ್ತೊಂದು 2 ತಿಂಗಳು, 1 ತಿಂಗಳು, 1.5 ತಿಂಗಳು ಕೂರಕ್ಕೆ ಇನ್ನೂ ಬೇಕು, 1.5 ತಿಂಗಳು ಬೇಕು. ಪಕ್ಕದಲ್ಲಿ ಒಂದು ಆನೆ ನಿಲ್ಲಿಸ್ಕೊಂಡು ಈ ಆನೆ ಹತ್ತಿ ಅದ್ರ ಮೇಲೆ ಜಂಪ್ ಆಗಿ ತಲೆ ಸಾವ್ರಿ, ಸ್ವಲ್ಪ ಅಲ್ಲಿಂದಲೇ ಕೆಳಗಿಂದಲೇ ತಲೆ ಸಾವ್ರಿ, ಮತ್ತು ಇಳಿಯುವಾಗ ಕಾಲು ಕೊಡ್ಸೋದು ರೂಢಿ ಮಾಡಬೇಕು, ಹತ್ತುವಾಗ ಕಾಲಲ್ಲಿ ಎತ್ಕೊಡೋದು ರೂಢಿ ಮಾಡಬೇಕು. ತುಂಬ ವಿಷಯ ಇದಿದೆ. ಬರೀ ಆಚೆಗೆ ತೆಗ್ದಿದ ತಕ್ಷಣ ಎಲ್ಲ ಮುಗಿದೋಯ್ತು ಅಂತಲ್ಲ, 50% ಅಷ್ಟೇ. 50%, ಇನ್ನು 50% ಈ 6 ತಿಂಗಳು ಏನಿದೆ ಅದೇ. ಅದರಲ್ಲಿ ವಿಶೇಷತೆನೇ ಈ ಏಕಲವ್ಯ 21ರಲ್ಲಿ ಹಿಡಿದಿದ್ದಾನೆ, 24 ದಸರಾಗೆ ಹೋಯ್ತಲ್ಲ ಅನ್ನೋದೇ ವಿಶೇಷತೆ. ಇದು ಅಂತ ಹೇಳಿದ್ರೆ ಮಾವುತ ಏನು ಕೂತ್ಕೋಬೇಕು, ತಿವಿಯೋದು ಕಲಿಬೇಕು, ಸಿಗ್ನಲ್ಸ್ ಎಲ್ಲ ಕಲಿಬೇಕು. ಸೊ ಈ ಮಾವುತರು ಹೇಳ್ತಾರಲ್ಲ, ಅದು ಹೇಗೆ ಅವ್ರಿಗೆ ಟ್ರೈನಿಂಗ್ ಯಾರು ಕೊಟ್ಟಿರ್ತಾರೆ ಸರ್? ಅವ್ರದ್ದು ಬಳುವಳಿ, ಅವರ ಅಪ್ಪ ಮಗುಗೆ ಹೇಳ್ಕೊಡ್ತಾರೆ, ಅವರು ಹಂಗೆ ಹೋಯ್ತಾ ಇರ್ತಾರೆ ಕುಟುಂಬ ಇದ್ದಂಗೆ. ಈಗ ನಮಗೆ ಆನೆ ಬಗ್ಗೆ ನಮ್ಮ ಅಪ್ಪನ ಜೊತೆ ಹೋಗಿ ಗೊತ್ತು, ನಾವೇನಾದ್ರು ನೆಕ್ಸ್ಟ್ ಇದಕ್ಕೆ ಹೋದರೆ ನಮ್ಮ ಮಕ್ಳಿಗೆ ಗೊತ್ತಾಗುತ್ತೆ, ಹೇಳಬೇಕು. ಹಂಗೆ
ಆಲ್ಮೋಸ್ಟ್ ಅವರೆಲ್ಲ ಆನೆ ಜೊತೆ ಬೆಳೆದಿರೋದ್ರಿಂದ ಗೊತ್ತಾಗುತ್ತೆ. ಈಗ ನೋಡಿ ವಸಂತಣ್ಣನ ಮಗ ಅವ್ರ ಆಕಾಶು ಆನೆನೇ ಮೇಂಟೈನ್ ಮಾಡ್ತಾನೆ ಅಭಿಮನ್ಯನ. ಅವರು ಅವ್ರ ಅಪ್ಪನ ಜೊತೆ ಇರೋದ್ರಿಂದ ಆನೆ ಬಗ್ಗೆ ಗೊತ್ತು, ಇದೆಲ್ಲ ಗೊತ್ತು. ನೀವು ಇದು ಆಕಾಶ ಅಂದಿಲ್ಲ, ಆಕಾಶಕ್ಕಂತ ಚಿಕ್ಕ ಹುಡುಗರು ಭೀಮ ಗುಂಡಣ್ಣನ ಮಾವತ್ರು ಮಕ್ಳು ಚಿಕ್ಕವರು, ಗುಂಡಣ್ಣನ ಮಕ್ಕಳು ಅವೇ ಭೀಮನ್ ತಗೊಂಡು ಹೋಗ್ಬಿಟ್ಟು ನೀರು ಕುಡಿಸ್ಕೊಂಡು ಕಟ್ಟಾಕ್ತವೆ. ಮೊನ್ನೆ ಹೋದಾಗ್ಲೂ ನೋಡಿದ್ವಿ. ಹಂಗೆ ಅವ್ರ ಅಪ್ಪನಿಂದ ಕಲ್ತ್ಬಿಡ್ತವೆ. ಈಗ ಕರಡಿನ ಕಲಿಬೇಕು, ಕಾಲು ಹಾಕೊಳ್ಬೇಕು. ಈಗ ಬರೀ ಕಾಲಿಂದ ತೆಗೆದ್ರದ್ದು ಪೂರ್ತಿ ಆಗಲಿಲ್ಲ. ಕಾಲಿಂದ ತೆಗೆದ ತಕ್ಷಣ ಏನೂ ಆಗಿಲ್ಲ. ಇವಾಗ ಸ್ಟಾರ್ಟ್ ಆಗೋದು ಅದು ಮೇಲೆ ಕೂರಿಸಿ ರೂಢಿ ಆಗಬೇಕು, ಕಾಲು ಕೊಡೋಕ್ಕೆ ಹತ್ತಕ್ಕೆ ಕಲಿಸ್ಬೇಕು. ಮತ್ತು ಏನಾರ ಒಂದು ಕೊನೆನ ಹಿಡ್ಕೊಂಡು ಸುಮಾರು ದೂರ ಹೋಗೋಂಥ ಕಲೆನ ಕಲಿಬೇಕು. ಆಮೇಲೆ ಬೇಡಿ ಹಾಕುವಾಗ ಸೈಲೆಂಟಾಗಿ ನಿಲ್ಲಬೇಕು. ಆ ಟೈಮಲ್ಲೇ ಕಷ್ಟ. ಬೇಡಿ ಅಂದರೆ ಕಾಲಲ್ಲಿ 2 ಕಾಲನ್ನು ಸೇರಿಸಿ ಒಂದು ಲಾಕು, ಬರೀ ನಡ್ಕೋವಕ್ಕೆ ಮಾತ್ರ ಚಾನ್ಸು, ಬರೀ ಚಿಕ್ಕದಾಗಿ ನಡ್ಕೋವಕ್ಕೆ. ಆ ಬೇಡಿ ಬಿಚ್ಚೋದು ಹಾಕೋದನ್ನ ಈಗ ಬೇಡಿ ಬಿಚ್ಚಿರಲ್ಲ ಅವರು, ಕರಡಿಗೆ ಬಿಚ್ಚಿಲ್ಲ. ಬೇಡಿನೇ ನಿಮ್ಮ ಸ್ಟ್ರಾಂಗು. ಈಗ ಮನುಷ್ಯ ಬುದ್ಧಿ ಕಲ್ಸೋ ತೆಗೆದ್ಮೇಲೆ ಕ್ರಾಲ್ ಮೇಲೆ ತೆಗೆದ್ಮೇಲೆ ಆ ಬೇಡಿ ಹಾಕ್ಕೊಂಡೆ ಅವನ್ನ ಟ್ರೈನ್ ಮಾಡಬೇಕು. ಬೇಡಿ ಬಿಚ್ಚಿದ್ರೆ ಫುಲ್ ಸ್ಪೀಡ್ ಆಯ್ತಾವಲ್ಲ, ಓಡಾಡ್ತಾವಲ್ಲ. ಹಾಗಾಗಿ ಆ ಬೇಡಿ ಇದ್ದಾಗ ಏನಾಗುತ್ತೆ, ಆ ಭಾಗದಲ್ಲಿ ಚೈನ್ ಅಲ್ವಾ, ಹಿಂಗೆ ಶಾರ್ಟಾಗಿ ನಡೀತಾ ಚೈನ್ ಉಜ್ಜುತ್ತಲ್ಲ, ಅಲ್ಲಿ ಗಾಯ ಆಗುತ್ತೆ. ಅಲ್ಲಿ ಗಾಯ ಆದಾಗ ಸ್ವಲ್ಪ ಪಸ್ ಆಗೋದಾಗುತ್ತೆ. ಅದೇ ಟ್ರೀಟ್ಮೆಂಟ್ ಮಾಡಿದ್ರೆ ಏನಾಗಲ್ಲ. ಕರಡಿ ಬರೀ ಇಷ್ಟು ದಿವಸ ಕ್ರಾಲ್ ಒಳಗಿದ್ದ, ಅಷ್ಟೇ. ಇನ್ನು ದೊಡ್ಡ ಇದಿದೆ. ಇಲ್ಲ, ಕಲಿತಾ ಇಷ್ಟೇ ಮಾಡಿರೋರು ಮಾಡ್ಸೇ ಮಾಡ್ತಾರೆ. ಅದ್ರ ಹಿಂದೆ ಕ್ರಾಲ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ 3 ತಿಂಗಳು 2 ತಿಂಗಳಾಗೋದು. ಬರೀ ಹಗ್ಗ ಹಾಕಿ ಈ ಭರತ, ಬಲರಾಮ, ಗಜೇಂದ್ರ ಅವನ್ನೆಲ್ಲ ಮರಕ್ಕೆ ಕಟ್ಟಾಕಿನೇ ಬುದ್ಧಿ ಕಲಿಸಿರೋದು. ಕೆಲವೊಂದು ಫೋಟೋ ಕಳಿಸ್ಕೊಡ್ತೀನಿ ನಿಮಗೆ. ಆ ಹಗ್ಗನ ಕಾಡಾನೆ ಹಿಡ್ದಾಗ ಹಗ್ಗ ಕಟ್ಟಿರೋದನ್ನ ಮಾತು ಕಲಿಯೋರ್ಗೂ ಬಿಚ್ಚಿಲ್ಲ. ಆ ಸೆಣಬು ಕಾಲಿಗೆ ಕೊರ್ತು, ಕಾಲ್ಗಳು ಊತ ಬಂದು ಕೊಳತು ಸತ್ತೋಗಿರೋವೆ ಎಷ್ಟು ಆನೆಗಳುಂಟು. ಇವಾಗ ಕ್ರಾಲ್ ಒಳಗಡೆ ಹಾಕ್ತಾರೆ, ಏನೇ ಹಗ್ಗಾಗಿಗೆ ಹಾಕಿರಲ್ಲ, ಬಿಚ್ಚಿ ಬಿಡ್ತಾರೆ. ಆ ಕ್ರಾಲ್ ಒಳಗಡೆ ಏನದು ಒಂದು ವಾರ ಸಿಟ್ಟಲ್ಲಿ ಗುದ್ದುತ್ತೆ, ಫೋಲ್ ಸಿಗಲ್ಲ, ಗುದ್ದುತ್ತೆ, ಕೂಗುತ್ತೆ, ಕಿರ್ಚುತ್ತೆ, ಹತ್ತುತ್ತೆ, ಮೇಲೆ ಕೆಳಗಿಳಿಯುತ್ತೆ, ಹತ್ತುತ್ತೆ. ಮುಖ ಡೌನ್ ಮಾಡಿ ಹಿಂಗಡೆ ಕಾಲಲ್ಲಿ ಹತ್ತೋದು, ಎಲ್ಲಿವರೆಗೂ ತಲೆ ಹತ್ತೋದು, ಹತ್ಬಿಟ್ಟು ಹಿಡಿಯೋದು, ಮತ್ತೆ ಮುಂಗಡೆ ಕಾಲಲ್ಲಿ ಹತ್ತೋದು, ಮತ್ತೆ ಇಳಿಯೋದು, ಮತ್ತೆ ಅವಾಗ ಬಂದು ಗುದ್ದೋದು. ಮಕ್ಕನಾನದಿಂದ ಹೆಣ್ಣಾನೇ ಬಳಸ್ತಿಲ್ಲ. ಹಿಂದೆ ಹೆಣ್ಣಾನಿನ ಈ ಕಾರ್ಯಾಚರಣೆ ಬಳಸ್ತಿದ್ರು. ಹಗ್ಗ, ಚೈನು, ನೀರು ತಗೋಕೆ ಬಳಸ್ತಿದ್ರು. ಹನಿ ಟ್ರ್ಯಾಪು. ಒಂದು ಗಂಡಾನೇನು ಕರೆಸ್ಬೇಕು ಅಂದರೆ ಹೆಣ್ಣಾನೆ ಕಟ್ಕೊಂಡೇ ಕಾಯ್ತಿದ್ದು. ಇವಾಗ ಆ ಥರ ಹೆಣ್ಣಾನೇನು ಯೂಸೇ ಮಾಡ್ತಿಲ್ಲ. ಅವಾಗ ಒಂದು ಶಿಸ್ತಿತ್ತು, ಒಂದು ಇದಿತ್ತು, ದುಡ್ಡು ಅದ್ರ ಬಗ್ಗೆ ನೋಡ್ತಿರ್ಲಿಲ್ಲ, ಕೆಲಸ ಮಾಡ್ತಿದ್ರಲ್ಲ. ಒಬ್ಬ ಹೋಲ್ಡಿಂಗ್ ಇಟ್ಕೊಂಡಿರೋರು. ಇವಾಗ ಅಧಿಕಾರಿಗಳು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲ. ಎಷ್ಟು ವರ್ಷ ನೀವು ಅದೇ ಆನೆನ ಕೈಲಿ ಕಾರ್ಯಾಚರಣೆ ಮಾಡಿಸ್ತೀರಿ, ಅದೇ ಆನೆ ಕೈಲಿ ಇದು ಮಾಡ್ತೀರಿ. ನೆಕ್ಸ್ಟ್ ರೆಡಿ ಮಾಡ್ಬೋದಲ್ಲ. ನಾನು ಹೇಳ್ತಿರೋದು ಹಂಗೆ. ಸಕ್ಕರೆ ಬೆಲ್ಲಲ್ಲೇ ಇರೋ ಆನೆನೂ ಯೂಸ್ ಮಾಡ್ಕೋಬೇಕು, ದುಬಾರೆನೂ ಯೂಸ್ ಮಾಡ್ಕೋಬೇಕು, ಮತ್ತಿಗೋಡನ್ನು ಯೂಸ್ ಮಾಡ್ಕೋಬೇಕು, ಹಾರಂಗಿದು ಯೂಸ್ ಮಾಡ್ಕೋಬೇಕು. ಎಲ್ಲ ಆನೆಗಳನ್ನೂ ಯೂಸ್ ಮಾಡ್ಕೋಬೇಕು. ಅಲ್ಲೇ 2 ಆನೆ, ಇಲ್ಲೇ 2 ಆನೆ, ಇಲ್ಲೇ 2 ಆನೆ ಅಂತ ಹೋದ್ರೆ ಆನೆಗಳು ಟ್ರೈನ್ ಆಯ್ತಾ ಹೋಯ್ತವೆ. ಆ ಕ್ಯಾಂಪಲ್ಲಿ 2 ಕುಂಕಿ ಆನೆ ರೆಡಿ ಆಯ್ತವೆ, ಈ ಕ್ಯಾಂಪಲ್ಲಿ 2 ಕುಂಕಿ ಆನೆ ರೆಡಿ ಆಯ್ತವೆ. ನೀವು ಅದೇ ಅಭಿಮನ್ಯನ ಎಷ್ಟು ಈಗ ಅರ್ಜುನ ಅಭಿಮನ್ಯು ಇತ್ತೆ ಅಂತ ಅರ್ಜುನ ಅಭಿಮನ್ಯನ 87 ಸ್ಟಾರ್ಟ್ ಆಯ್ತು. ಅವಾಗ ವನವೀರ, ಭಾಸ್ಕರ ಇದ್ದವು. ಅದಾದಮೇಲೆ ಅಭಿಮನ್ಯು ಅರ್ಜುನ ಬಂತು. ಆಮೇಲೆ ಈ ಗಜೇಂದ್ರ ಇವೆಲ್ಲ ಇದ್ದು. ಶ್ರೀರಾಮನೂ ಇಲ್ಲ, ಗಜೇಂದ್ರನೂ ಇಲ್ಲ, ಈಗ ಅದು ಅರ್ಜುನ ಇಲ್ಲ. ವಿಕ್ರಾಂತನ ಇದ್ರಲ್ಲೇ ಇದೆ, ಬೀಟಮ ಗ್ರೂಪಲ್ಲಿದೆ. ವಿರಾಟ್ ಸರ್, ವಿರಾಟ್ ಅದು ಹಿಡ್ದಾಗಲೇ ಅದು ಸ್ವಲ್ಪ ಏಜ್ ಜಾಸ್ತಿ ಆಗಿತ್ತು. ಯಾವತ್ತು ನಾವು ಕಾರ್ಯಾಚರಣೆ ಮಾಡಿ ಹಿಡಿತೀವಿ ಆನೆ ಹುಡುಗ ಆಗಿರಬೇಕು. ಅದು ಅದನ್ನು ಕಾಡಿನ ಅನುಭವನ ಮರೆತು ಇದು ಬೇರೆ ಜೀವನ ಅಂತ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡಿದಾಗ ಅದನ್ನು ಮರೆತು ನನ್ನ ಜೀವನ ಇದೆ ಅಂತ ಹೊರಡಬೇಕು. ಹಾಗಾಗಿ ಅಭಿಮನ್ಯು ಅವೆಲ್ಲ ಟ್ರೈನ್ ಆಗಿ ಅಷ್ಟು ಸಕ್ಸಸ್ ಆಗ್ತಾಳೆ. ಅದು ಇಳಿ ವಯಸ್ಸಲ್ಲಿ ಅದನ್ನು ಹಿಡಿದು ಏನು ಟ್ರೈನ್ ಮಾಡ್ತೀರಿ, ಅದು ಸ್ವರ್ಗ ಹೋಗುತ್ತೆ. ಹಾಗಾಗಿ ಒಂದೇ ವರ್ಷದಲ್ಲಿ ಸತ್ತೋಯ್ತು. ಒಂದೇ ವರ್ಷದಲ್ಲಿ ಸತ್ತೋಯ್ತು. ಸ್ವಲ್ಪ ಅಭಿಮನ್ಯುಗೂ ಇದು ಚಾರ್ಜ್ ಮಾಡುತ್ತೆ, ಅಭಿಮನ್ಯು ಬಿಡಲ್ಲ, ಇದು ಮಾಡುತ್ತೆ. ಆದಮೇಲೆ ಬುದ್ಧಿ ಕಲಿತು ಆಚೆ ತೆಗೆದು ಎಲ್ಲ ಆದಮೇಲೆ ಅದು ಸತ್ತೋಗುತ್ತೆ. ಅಪ್ಪತ್ತಿರೋದ್ಮೇಲೆ ತಿಂಗಳಿಗೂ ಒಂದೊಂದು ಸತ್ತೋಯ್ತವೆ. ನಾವು ಹಂಗೆ ಲೆಕ್ಕ